ಫಸ್ಟ್ ಟೈಮ್ ಶೂಟಿಂಗ್ಗೆ ನಾವು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿಬಿಟ್ವಿ. ನಿಮ್ಮ ಮಗಳಷ್ಟು ಚಂದ ಕನ್ನಡ ಮಾತಾಡೋರನ್ನ ನಾನು ನೋಡೇ ಇಲ್ಲ. ಖುಷಿ ಆಗುತ್ತೆ ಅವ್ರು ಮಾತಾಡೋ ಕನ್ನಡ ನೋಡಿದ್ರೆ. ಸಿನಿಮಾ ಈಸಿ, 6 to 6 ಕಾಲ್ ಶೀಟ್ ಅಂತ ಇರುತ್ತೆ. ಲೈಟಿಂಗಿಗೆ ಟೈಮ್ ತೊಗೋತಾರೆ. ಆಮೇಲೆ ಒಂದು 10 ನಮ್ಮ ಬಗ್ಗೆ ಹೇಳ್ತಿದ್ದಾರೆ ಅವರು. ರವಿಶಂಕರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಹೆಂಗಿತ್ತು? ನನ್ನ ನಿಜವಾಗ್ಲೂ ಸತ್ಯ ಹೇಳಬೇಕಂದ್ರೆ ನಾನು ತುಂಬ ಕ್ಲೋಸ್ ಆಗಿದ್ದಿದ್ದು ಏಕೈಕ ವ್ಯಕ್ತಿ ನಮ್ಮ ಫಸ್ಟ್ ಸ್ಕೆಡ್ಯೂಲಲ್ಲಿ ಅಂದರೆ ಅದು ನಮ್ಮಪ್ಪ ರವಿಶಂಕರ್ ಸರ್. ಫಸ್ಟ್ ಟೈಮ್ ಶೂಟಿಂಗ್ಗೆ ನಾವು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿಬಿಟ್ವಿ. ನನಗೆ ಕತೆ ಕೇಳಿರೋದಷ್ಟೇ, ಒಂದು 2-3 ಸೀನ್ ಮಾಡಿದ್ರೆ ಮೋಸ್ಟ್ಲಿ ಕತೆ ಮೇಲೆ ಒಂದು ಗ್ರಿಪ್ ಇರುತ್ತೆ. ಫಸ್ಟೇ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಬೇಕು ಅಂದರೆ ನನಗೂ ಗಾಬರಿ ಆಯಿತು. ಆಮೇಲೆ ಕ್ಲೈಮ್ಯಾಕ್ಸ್ ಶೂಟಿಂಗಲ್ಲಿ ಪರ್ಫಾರ್ಮೆನ್ಸ್ ಇರೋದು ನನಗೆ ಒಂದು 3-4 ಪೇಜ್ ಡೈಲಾಗ್ ಇತ್ತದು, ಒಂದೇ ಫ್ಲೋರ್ ಹೇಳಬೇಕು. ಸೊ ರವಿಶಂಕರ್ ಸರು ನಮ್ಮ ಅಪ್ಪ ಅಮ್ಮನ ಹತ್ರ ಬಂದುಬಿಟ್ಟು, ನನ್ನ ತೆಲುಗು ಅವರು ಅಷ್ಟು ಚಂದ ಕನ್ನಡ ಮಾತಾಡೋಕೆ ಬರಲ್ಲ ನನಗೆ ಅಂದರೂ ನಾನು ಕಷ್ಟಪಟ್ಟು ಕನ್ನಡ ಮಾತಾಡ್ತೀನಿ. ನಾನು ಸುಮಾರು ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ನಿಮ್ಮ ಮಗಳಷ್ಟು ಚಂದ ಕನ್ನಡ ಮಾತಾಡೋರನ್ನ ನಾನು ನೋಡೇ ಇಲ್ಲ. ಖುಷಿ ಆಗುತ್ತೆ ಅವ್ರು ಮಾತಾಡೋ ಕನ್ನಡ ನೋಡಿದ್ರೆ. ಅಂದರೆ ಇವಾಗಿನ ಟೈಮಲ್ಲಿ ಯಾರೂ ಕನ್ನಡ ಮಾತಾಡಲ್ಲ. ಕನ್ನಡ ಮಾತಾಡಿದ್ರೆ ಏನೋ ಆಗ್ಬಿಡುತ್ತೆ ಅನ್ನೋ ಥರ ಅಂತಾರೆ. ನಾವು ಇಂಗ್ಲೀಷ್ ಬಳಸಬೇಡಿ ಅಂತ ಹೇಳಲ್ಲ, ಇಂಗ್ಲೀಷ್ ಜೊತೆ ಕನ್ನಡನ ಜಾಸ್ತಿ ಬಳಸಿ ಅಂತ ಹೇಳೋದು ಇಷ್ಟಪಡ್ತೀನಿ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಅವ್ರು ನನ್ನ ತುಂಬ ಕಂಫರ್ಟಬಲಾಗಿ ನೋಡಿಕೊಂಡು ಒಂದು ಹಗ್ ಮಾಡೋ ಸೀನ್ ಇತ್ತು. ಪುಟ ಓಕೆ ಅಲ್ವಾ, ಇವ್ರು ಕಂಫರ್ಟಬಲ್ನು ಅಂತೆಲ್ಲ ಕೇಳಿಬಿಟ್ಟು ಆ ಸೀನ್ ಮಾಡಿದ್ವಿ. ಸೊ ಆ ಥರ ಅವರು ನಮಗೊಂಥರ ಖುಷಿ ಕೊಟ್ಟಾಗ ನಾವು ಆ್ಯಸ್ ಎನ್ ಬಡ್ಡಿಂಗ್ ಆರ್ಟಿಸ್ಟ್ ನಾವೇನು ನಮ್ಗೆ ಕಾನ್ಫಿಡೆನ್ಸ್ ಇನ್ನೂ ಮೇಲೋಗುತ್ತೆ. ಸೀರಿಯಲ್ ಆಕ್ಟಿಂಗು ಸಿನಿಮಾ ಆಕ್ಟಿಂಗು ಅಂದರೆ ಯಾವ್ದು ಈಸಿ? ಸಿನಿಮಾ ಹೆಂಗೆ ಮ್ಯಾಮ್ ಸಿನಿಮಾ? ನಾನು ದಿನ ನಿಜವಾಗ್ಲೂ ಹೇಳಬೇಕಂದ್ರೆ 6 o'clock ಡೇ ಸ್ಟಾರ್ಟ್ ಆಗುತ್ತೆ. ಸೀರಿಯಲಲ್ಲಿ 10 ಗಂಟೆಗೆ ಮುಗಿಯುತ್ತೆ. ಮನೆಗೆ ಬರೋದು 12 ಗಂಟೆ, ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಸೇಮ್. ಈ ಹೆಕ್ಟಿಕ್ ಸ್ಕೆಡ್ಯೂಲ್ ಮಧ್ಯ ಸಿನಿಮಾ ಈಸಿ, 6 to 6 ಕಾಲ್ ಶೀಟ್ ಅಂತ ಇರುತ್ತೆ. ಲೈಟಿಂಗಿಗೆ ಟೈಮ್ ತೊಗೋತಾರೆ. ಆಮೇಲೆ ಒಂದು 10 ನಮ್ಮ ಬಗ್ಗೆ ಹೇಳ್ತಿದ್ದಾರೆ ಅವರು. ಸೊ ಅಲ್ಲಿ 10 ಸೀನ್ಸ್ ಮಾಡ್ತೀವಿ ನಾವು ಸೀರಿಯಲ್ ಒಂದು ದಿನಕ್ಕೆ. ಇಲ್ಲಿ ನಾವು 2 ಸೀನ್ ಮಾಡೋದು, ಬಟ್ ಆ 2 ಸೀನ್ನ ನಾವು ತುಂಬ ಚೆಂದ ತೋರಿಸ್ಬೇಕು. ಸೀರಿಯಲ್ಲು ನನಗೆ ಆ್ಯಕ್ಟಿಂಗ್ ಮಾಡೋದನ್ನ ಹೇಳಿಸ್ಕೊಡ್ತು. ಇಲ್ಲಿ ಆ್ಯಕ್ಟಿಂಗ್ನ ನಾನು ಎಷ್ಟು ಚೆನ್ನಾಗಿ ತೋರಿಸ್ಬೋದು, ನಾನು ಎಷ್ಟು ಮೈನ್ಯೂಟಾಗಿ ಆ್ಯಕ್ಟಿಂಗ್ ಮಾಡ್ಬೋದು ಅನ್ನೋದನ್ನ ಸಿನಿಮಾ ಹೇಳ್ತೀನಿ.